ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಂದು ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಅವನಿಗೆ 35 ವೀಕ್ಸ್ 3 ಡೇಸ್ ಆಗಿತ್ತು. ಹಾಗೆಯೇ ಇದರಲ್ಲಿ ಏನೇನು ನಾವು ಚೆಕ್ ಮಾಡಬೇಕು, ಅಂದರೆ ನಾವು ಯಾವ ರೀತಿ ಇದನ್ನು ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಕಿಪ್ ಮಾಡದೆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ಫಸ್ಟು ಬಂದು ನಮ್ಮ ನೇಮು. ಓಕೆನಾ, ನಾವು ಯಾವುದೇ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಾವು ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ಹಾಸ್ಪಿಟ್ಲಲ್ಲಿ, ಸ್ಕ್ಯಾನಿಂಗ್ ಮಾಡಿಸಿದಾಗ ನಾವು ಫಸ್ಟ್ ನಾವು ಮೇಯ್ನಾಗಿ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ನಮ್ಮ ನೇಮ್ ಇದೆಯಾ, ನಮ್ಮದು ಏಜ್ ಇದೆಯಾ, ಹಾಗೆಯೇ ಒಬ್ಬೊಬ್ಬರು ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ, ಅಡ್ರೆಸ್ ಇದೆಯಾ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಒಂದೊಂದು ಸಲ ರಿಪೋರ್ಟ್ಸ್ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ನಿಮ್ಮ ರಿಪೋರ್ಟ್ಸು ಬೇರೆ ಯಾರಿಗೋ ಹೋಗುತ್ತೆ, ಅವ್ರದ್ದು ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಫಸ್ಟು ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಮ್ಮ ಕೈಗೆ ಸಿಕ್ಕಿದ ತಕ್ಷಣವೇ ನಾವು ನಮ್ಮ ನೇಮ್ನ ಮತ್ತು ಹಾಗೆಯೇ ಅಡ್ರೆಸ್ಸು, ನಮ್ಮ ಏಜು, ಇದನ್ನೆಲ್ಲ ನಮ್ಮದು ಪರ್ಸ್ನಲ್ ಡೀಟೇಲ್ಸ್ ಏನೇನಿದೆ ಎಲ್ಲನೂ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು. ಹಾಗೆಯೇ ಇದರಲ್ಲಿ ನೋಡಿ, ನನ್ನದ್ರಲ್ಲಿ ನೇಮ್ ಬಂದು ನನ್ನ ನೇಮ್ ಕೊಟ್ಟಿದ್ದಾರೆ ಆ್ಯಂಡ್ ಏಜ್ ಕೊಟ್ಟಿದ್ದಾರೆ. ಹಾಗೆಯೇ ನಾನು ಯಾವ ಡಾಕ್ಟ್ರು ಕನ್ಸಲ್ಟ್ ಮಾಡ್ತಿದ್ದೆ ಅವ್ರ ನೇಮ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ ನೋಡಿ, ಆ ಡೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಬಿಲ್ ನಂಬರು, ಆ ಪೇಷಂಟ್ ನಂಬರು ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡಿ ಗ್ರೋತ್ ಸ್ಕ್ಯಾನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಫ್ರೆಂಡ್ಸ್ ನನಗೆ ಬಂದು ಈ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನಗೆ 35 ವೀಕ್ಸ್ 3 ಡೇಸ್ ಆಗಿತ್ತು. ಓಕೆನಾ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಪೀರಿಯಡ್ಸ್ ಆಫ್ ಜೆಸ್ಟೇಷನ್ ಅಗ್ರೀಡ್ EDD 35 ವೀಕ್ಸ್ 3 ಡೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಇದೆ. ಇದೇನಪ್ಪ ಅಂತಂದರೆ ಸಿಂಗಲ್ ಅಂದರೆ ಒಂದು, ಲೈವ್ ಅಂದರೆ ಜೀವಂತ ಮಗು, ಒಂದು ಜೀವಂತ ಮಗು ಇದೆ ಅಂತ ಅರ್ಥ ಇದು. ಓಕೆನಾ, ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಬಂದು ಮೆಟರ್ನಲ್ ಅಸೆಸ್ಮೆಂಟು. ಇದರಲ್ಲಿ ಬಂದು ಸರ್ವಿಕ್ಸ್ ಮೆಜರ್ಡ್ 3.5 ಸೆಂಟಿಮೀಟರ್ ಇನ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಇದು ಸರ್ವಿಕ್ಸ್ ಎಷ್ಟು ಮೆಜರ್ಮೆಂಟ್ ಇರಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ನಾನು ನೋಡಲಿಲ್ಲ ಅಂದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ಯಾವ್ಯಾವ ವೀಕಿಗೆ ಅದು ಸರ್ವಿಕ್ಸ್ ಮೆಜರ್ಡ್, ಸರ್ವಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತಂದರೆ ಇದು ಒಂದು ಸರ್ವಿಕ್ಸ್ ಅಂತ ಅಂದರೆ ಗರ್ಭದ್ವಾರ ಇರುತ್ತಲ್ಲ ನಮ್ಮದು, ಅದನ್ನು ಸರ್ವಿಕ್ಸ್ ಅದ್ರ ಮೆಜರ್ಮೆಂಟ್, ಗರ್ಭದ್ವಾರದ ಮೆಜರ್ಮೆಂಟ್ನ ಕೊಟ್ಟಿರ್ತಾರೆ ಇಲ್ಲಿ. ಹಾಗೆಯೇ ನೆಕ್ಸ್ಟ್ ಬಂದು ಫೆಟಲ್ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಬಂದು ನೋಡಿ ಸರ್ವೆ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಫೆಟಲ್ ಕಾರ್ಡಿಯಾಕ್ ಆಕ್ಟಿವಿಟಿ ಸೀನ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ವಿತ್ ಫೆಟಲ್ ಹಾರ್ಟ್ ರೇಟ್ 158 BPM ಅಂತ ಕೊಟ್ಟಿದ್ದಾರೆ. ಫೆಟಲ್ ಕಾರ್ಡಿಯಾಕ್ ಆಕ್ಟಿವಿಟಿನ ನೋಡಿದ್ದೀವಿ. ಹಾಗೆಯೇ ಫೆಟಲ್ ಹಾರ್ಟ್ ರೇಟ್ ಬಂದು 158 BPM ಅಂತ ಇದೆ ಅಂತ. ಇದು ನಮ್ಮ ಮಗುವಿಂದು ಹಾರ್ಟ್ ರೇಟು. ಓಕೆನಾ, ಹಾಗೆಯೇ ನೆಕ್ಸ್ಟು ಬಂದರೆ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಅಂತ ಇದೆ. ನಂದು ಲಾಸ್ಟ್ ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ಶೇರ್ ಮಾಡಿದೆ, ಅದರಲ್ಲಿ ನಂದು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ. ನಾನು ನೆಕ್ಸ್ಟು ನಿಮಗೆ ಇದು ಮತ್ತು ಈ ಸ್ಕ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ 32 ವೀಕ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಎರಡೂ ಕೂಡ ನಾನು ನಿಮಗೆ ಒಟ್ಟಿಗೆ ತೋರಿಸ್ತೀನಿ. ಹಾಗೆಯೇ ನೋಡಿ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಅಂತ ಇದೆ. ಬ್ರೀಚ್ ಪ್ರೆಸೆಂಟೇಷನು, ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಈ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಅಂದರೆ ಲಾಸ್ಟ್ ಟೈಮು ಬ್ರೀಚ್ ಇತ್ತಲ್ಲ, ಅದರಲ್ಲಿ ಬ್ರೀಚ್ ಅಂತ ಅಂದರೆ ನಂದು ಮಗು ಬಂದು ಇನ್ನೂ ಡೌನ್ ಬಂದಿರಲಿಲ್ಲ, ಮೇಲ್ಗಡೆನೇ ಇತ್ತು, ಕಾಲು ಮಾತ್ರ ಡೌನಲ್ಲಿತ್ತು ಅಂತ. ಸೊ ನನಗೆ ಇಲ್ಲಿ 35 ವೀಕ್ಸಲ್ಲಿ ಮಗು ಬಂದು ಡೌನ್ ಬಂದಿದೆ ಅಂತ ಇಲ್ಲಿ ಪ್ರೆಸೆಂಟೇಷನ್ನ ತೋರಿಸಿದ್ದಾರೆ ನೋಡಿ. ಸೆಫಾಲಿಕ್ ಅಂತಂದರೆ ಮಗು ತಲೆ ಕೆಳಗಡೆಗೆ ಬಂದಿದೆ ಅಂತ. ಓಕೆನಾ, ಇನ್ನು ನೆಕ್ಸ್ಟು ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಲಿಕ್ವರ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ ಅಮ್ನೋಟಿಕ್ ಫ್ಲೂಯಿಡ್ ಅನ್ನೋದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಮೇಯ್ನಾಗಿ ಚೆಕ್ ಮಾಡ್ತಾರೆ. ಇಲ್ಲಿ ನನ್ನ ಮಗಂದು ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 12.6 ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಹಾಗೆಯೇ ನೆಕ್ಸ್ಟು ಫೆಟಲ್ ಬಯೋಫಿಸಿಕಲ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫೆಟಲ್ ಮೂಮೆಂಟ್ 2/2 ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಫೆಟಲ್ ಟೋನ್ 2/2 ಅಂತ ಕೊಟ್ಟಿದ್ದಾರೆ. ಫೆಟಲ್ ಬ್ರೀತಿಂಗ್ ಮೂಮೆಂಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲಿಕ್ವರ್ ವಾಲ್ಯೂಮ್ ಕೂಡ 2/2 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ನೆಕ್ಸ್ಟು ಫೆಟಲ್ ಬಯೋಮೆಟ್ರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ BPD, HC, AC, FL ಅಂತ ನಾನು ಏನಂತ ಅಂದರೆ ನಾನು ಆಲ್ರೆಡಿ ಅದನ್ನೆಲ್ಲ ನಿಮಗೆ ಹೇಳಿದ್ದೀನಿ ಏನು ಅಂತ. ಇದರಲ್ಲಿ ಬಂದು ಏನಪ್ಪ ಇದು ಅಂತಂದರೆ ಮಗುವಿನ ತಲೆಯಿಂದ ಕಾಲ್ವರೆಗೂ ಇರುವಂಥ ಮೆಷರ್ಮೆಂಟ್ಗಳು ಇದು, ಓಕೆನಾ. ಇದರಲ್ಲಿ BPD ಅಂದರೆ ಬೈ ಪ್ಯಾರಾಮೀಟರ್ ಡಯಾಮೀಟರ್ ಅಂತ, HC ಅಂತಂದರೆ ಹೆಡ್ ಸರ್ಕಂಫರೆನ್ಸ್ ಅಂತ, AC ಅಂದರೆ ಅಬ್ಡೋಮಿನಲ್ ಸರ್ಕಂಫರೆನ್ಸ್ ಅಂತ, FL ಅಂದರೆ ಫೆಮರ್ ಲೆಂತ್ ಅಂತ. ಇಲ್ಲಿ ನನ್ನ ಮಗಂದು BPD ಬಂದು 8.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮೆಷರ್ಮೆಂಟು. ಹಾಗೆಯೇ ಜೆಸ್ಟೇಷನಲ್ ಏಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ 35 ವೀಕ್ಸ್ 4 ಡೇಸ್ ಅಂತ ಕೊಟ್ಟಿದ್ದಾರೆ. ಪರ್ಸೆಂಟಲ್ ವೈಸ್ ಬಂದರೆ ಅದು ಕೂಡ 60.1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು HC ಹೆಡ್ ಸರ್ಕಂಫರೆನ್ಸ್ ಬಂದು 31.9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 36 ವೀಕ್ಸ್ 0 ಡೇಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಪರ್ಸೆಂಟೈಲ್ ಬಂದರೆ 30.2 ಅಂತ ಕೊಟ್ಟಿದ್ದಾರೆ. ಇನ್ನು ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಬಂದರೆ 30.0 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ 34 ವೀಕ್ಸ್ 1 ಡೇ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ 20.9 ಅಂತ ಪರ್ಸೆಂಟಲ್ಲಿ ಕೊಟ್ಟಿದ್ದಾರೆ. ಇನ್ನು ಫೆಮರ್ ಲೆಂತ್ ಬಂದರೆ 6.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 34 ವೀಕ್ಸ್ 1 ಡೇನಲ್ಲಿ ಈ ಥರ ಇಷ್ಟು ಮೆಷರ್ಮೆಂಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ 14.3 ಪರ್ಸೆಂಟೈಲ್ ವೈಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮೆನ್ಷನ್ ಮಾಡಿದಾರಲ್ಲ, ಇದನ್ನೆಲ್ಲ BPD, HC, AC, FL ಈ ಮೆಷರ್ಮೆಂಟ್ ಬೇಸಿಸ್ ಮೇಲೆ ನಿಮಗೆ ಮಗುವಿನ ವೆಯ್ಟ್ ಹಾಗೆಯೇ ಎಷ್ಟು ವೀಕ್ ಆಗಿದೆ ನಮಗೆ ಅಂತ ಕಂಡುಹಿಡಿತಾರೆ, ಓಕೆನಾ. ಈ ಬೇಸಿಸ್ ಮೇಲೆ ಆವ್ರೇಜ್ ಎಸ್ಟಿಮೇಟೆಡ್ ಜೆಸ್ಟೇಷನಲ್ ಏಜ್ ಬೇಸ್ಡ್ ಆನ್ ಬಯೋಮೆಟ್ರಿ 35 ವೀಕ್ಸ್ 0 ಡೇಸ್ ±1 ವೀಕ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ 35 ವೀಕ್ಸ್ 0 ಡೇಸ್ ±1 ವೀಕ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆವಾಗ ಬಂದು ನನ್ನ ಮಗನ ವೆಯ್ಟ್ ಬಂದು 2 kg 432 ಗ್ರಾಮ್ ±355 ಗ್ರಾಮ್ಸ್ ಇತ್ತು. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಬೇಸ್ಡ್ ಆನ್ BPD, HC, AC ಆ್ಯಂಡ್ FL ಈ ಮೆಷರ್ಮೆಂಟ್ ಬೇಸಿಸ್ ಮೇಲೆ ಮಗುವಿನ ವೆಯ್ಟ್ ಹಾಗೆಯೇ ಎಷ್ಟು ವೀಕ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಇದರಲ್ಲಿ ಇದನ್ನು ಕೂಡ ಎಲ್ಲನೂ ಚೆಕ್ ಮಾಡ್ತಾರೆ. ಮಗುವಿನ ಹೆಡ್, ನೆಕ್ಕು, ಸ್ಪೈನು, ಫೇಸು ಎಲ್ಲ ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ನೋಡಿ ಫೆಟಲ್ ನೆಕ್ ಅಪಿಯರ್ಡ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಫೇಸು ಬೋತ್ ಆರ್ಬಿಟ್ಸ್, ನೋಸ್, ಲಿಪ್ಸ್ ಆ್ಯಂಡ್ ಮೌತ್ ಇದನ್ನು ಕೂಡ ನಾರ್ಮಲ್ ಅಂತ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನೋಡಿ ಇದರಲ್ಲೂ ಕೂಡ ಬೋತ್ ಲಂಗ್ಸ್ ಸೀನ್ ಅಂತ ಕೊಟ್ಟಿದ್ದಾರೆ. ನಾನು ಮೇನಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಸುಮ್ಮನೆ ಎಲ್ಲನೂ ನಿಮಗೆ ಫುಲ್ಲು ತೋರಿಸಿದ್ರೆ ನಿಮಗೂ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಸ್ವಲ್ಪನೇ ನಾನು ಮೇನಾಗಿ ಏನೇನು ಚೆಕ್ ಮಾಡಬೇಕೋ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೋಡಿ ಹಾರ್ಟ್ ಸೀನ್ ಇನ್ ಮಿಡ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಅಬ್ಡೋಮಿನಲ್ ಸೈಟಸ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಬೋತ್ ಕಿಡ್ನೀಸ್ ಅಪಿಯರ್ಡ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಬ್ಲ್ಯಾಡರ್ ಅಪಿಯರ್ಡ್ ನಾರ್ಮಲ್ ಅಂತಲೂ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನೋಡಿ ಇದರಲ್ಲೂ ಕೂಡ ಫೆಟಲ್ ಡಾಪ್ಲರ್ ಸ್ಟಡಿ ಬಂದು ಅಂಬಲಿಕಲ್ ಆರ್ಟರಿ PI 0.72 ನಾರ್ಮಲ್ ಅಂತಲೂ ಕೊಟ್ಟಿದ್ದಾರೆ. ರೈಟ್ ಯುಟರಿನ್ ಆರ್ಟರಿ, ಲೆಫ್ಟ್ ಯುಟರಿನ್ ಆರ್ಟರಿ ಇದು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಷ್ಟೆಷ್ಟಿದೆ ಅಂತ. 0.42 ಇದೆ, 0.45 ಇದೆ. ಹಾಗೆಯೇ ನೆಕ್ಸ್ಟ್ ಬಂದರೆ ಇಂಪ್ರೆಷನಲ್ಲಿ ಫ್ರೆಂಡ್ಸ್ ಏನಂದರೆ ಇಂಪ್ರೆಷನಲ್ಲಿ ನಮಗೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಅಂಡರ್ಲೈನ್ ಮಾಡ್ತಾರೆ. ಈ ಥರ ಇದರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಅಂಡರ್ಲೈನ್ ಮಾಡ್ತಾರೆ. ನನ್ನ ಮಗನಿಗೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಅಂಡರ್ಲೈನ್ ಮಾಡಿಲ್ಲ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ನೋಡಿ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಜೀವಂತ ಮಗು ಇದೆ ಅಂತ ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಜೆಸ್ಟೇಷನಲ್ ಏಜ್ ಬೈ ಫೆಟಲ್ ಬಯೋಮೆಟ್ರಿ 35 ವೀಕ್ಸ್ 0 ಡೇಸ್ ±2 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಪ್ರೆಸೆಂಟೇಷನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಫಾಲಿಕ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಇಲ್ಲೇ ಇದೆ ನೋಡಿ, ಸ್ಕ್ಯಾನಿಂಗ್ ಇದು ಕೂಡ ಇಲ್ಲಿದೆ.
ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಕೂಡ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ತೊಗೊಂಡು ಈ ರೀತಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.